ಮಲಗ್ತಿದ್ರು. ಯಾಕ್ರಿಪ್ಪ ಹಿರಿಯರು ಇಲ್ಲಿ ಹಿರಿಯರು ಅದಿರಿ, 70-80 ವಯಸ್ಸಿನ ಹಿರಿಯರು ಅದಿರಿ. ರಾತ್ರಿ 8:30 9 ಆತು ಅಂತಂದ್ರ ಜೋರ ನಿದ್ದಿ ಅಗ್ದಿ ಗುರುಕಿ ಚಾಲು ಇರ್ತಿದ್ದು ಅವಾಗ. ಈಗ ರಾತ್ರಿ 1 ಆದ್ರೂ ಸಹಿತ ಅದು ಹಂಗ ತಿಕ್ಕುದ. ಏನ್ ತಿಕ್ಕುದು? ತಿಕ್ಕುದು. ಹಿಂಗಾಗಿ ನಿದ್ದೆ ಅನ್ನೋದು ಹೋಗ್ಬಿಟ್ಟದ, ಆರೋಗ್ಯ ಅನ್ನೋದು ಕೆಟ್ಟ ಬಿಟ್ಟದ. BP ಬಂತು, ಶುಗರ್ ಬಂತು, ಹಾರ್ಟ್ ಬಂತು, 1 2 ಮಾನಸಿಕ ನೆಮ್ಮದಿ ಹಾಳಾಗಿಬಿಡ್ತು. ಯಾಕ ನೋಡುವುದ್ರಿಂದ ಮತ್ತಷ್ಟು ಅದು ಮೆದುಳುಗಳ ನರಗಳು ವೀಕ್ ಆಗಿಬಿಟ್ಟು ಹಿಂಗಾಗಿ ಆರೋಗ್ಯದ ಸಮಸ್ಯೆ ಬಹಳ ಬರಾಕತ್ತು. ಅವಾಗ ಹಂಗಲ್ಲ, ಬೆಳಿಗ್ಗೆ 3:30 ಅಂತಂದ್ರೆ ಹೇಳ್ತಿದ್ರು, ರಾತ್ರಿ 9 ಗಂಟೆ ಅಂತಂದ್ರೆ ಮಲಗುತ್ತಿದ್ರು. ಬೇಗ ಮಲಗಿ ಬೇಗ ಏಳು. ಬೆಳಿಗ್ಗೆ 3-3:30 ಎದ್ರು ಅಂತಂದ್ರ ನಿತ್ಯ ಕರ್ಮಗಳನ್ನ ಮುಗಿಸಿ ಒಂದಿಷ್ಟು ಯೋಗಾಸನ ವ್ಯಾಯಾಮ ಮಾಡಿ ಆನಂದದಿಂದ ಶಿವಪೂಜೆ ಮಾಡ್ಕೊಂತ ಕುಂತ್ರ ಏನದ ಆನಂದ 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 ಆನಂದ. ಹೀಗಾಗಿ ಇಡೀ ದಿನ ಎಲ್ಲ ಅಗ್ದಿ ಆರೋಗ್ಯಪೂರ್ಣವಾಗಿ ಅಗ್ದಿ ಮನೋಲ್ಲಾಸದಿಂದ ಬಹಳ ಚಂದ ದಿನಗಳು ಹೋಗ್ತಿದ್ವು ಆಗಿನ ಕಾಲದೊಳಗ. ಏನಿಲ್ಲ, ಈಗ ರಾತ್ರಿ ಮಲ್ಕೊಳ್ಳೋದ 1 ಗಂಟೆ, ಬೆಳಿಗ್ಗೆ ಏಳುದು ಎಷ್ಟು ಗಂಟೆಗೆ ತಂಗಿ? 10 ಗಂಟೆ. ಯಾಕಿಲ್ಲ, ನಮ್ಮ ರೈತರು ಬಂದವ್ರು. ಯಪ್ಪ ನೀವು ಹಿಂದಕ್ಕೆ ಎಷ್ಟಕ್ಕೆ ಹೋಗ್ತಿದ್ರಿ ಹೊಲಕ್ಕೆ? ಸೂರ್ಯ ಉದಯ ಆಗೋದ್ರೊಳಗೆ ಹೊಲದಾಗ ಇರ್ತಿದ್ರೇನಿಲ್ಲ ನೀವು, ಹೌದಲ್ಲ? ಈಗ ಎಷ್ಟು ಗಂಟೆಗೆ ನಡ್ತೀರಿ? 10-11 ಗಂಟೆಗೆ ಈಗ ಹೋಗ್ತೀವಿ ನಾವು ಹೊಲಕ್ಕೆ. ಯಾಕ ಅಂತಂದ್ರ ನಾವು ಮೈಗಳ್ರಾಗ್ಬಿಟ್ವಿಪ್ಪ. ಭೂಮಿ ತಾಯಿಯ ಚೊಚ್ಚಲ ಮಕ್ಕಳು ನಾವು ರೈತರು ಅಂತಂದ್ರ. ಭೂಮಿ ತಾಯಿಯ ಚೊಚ್ಚಲ ಮಕ್ಕಳು, ಭೂಮಿ ತಾಯಿಯ ಪ್ರಥಮ ಮಕ್ಕಳು ನಾವು ರೈತರು ಅಂತಂದ್ರ. ಆ ಭೂಮಿ ತಾಯಿ ಮೇಲೆ ಎಷ್ಟು ಭಕ್ತಿ, ಎಷ್ಟು ಶ್ರದ್ಧಾ. ನಮ್ಮ ಹೊಲದೊಳಗೆ ನಾವು ಕಾಲು ಇಡಬೇಕಾಗಿತ್ತು ಅಂತಂದ್ರ ಕಾಲಾಗ ಪಾದರಕ್ಷೆ ಸಹಿತ ಹಾಕೊಳ್ತಿದ್ದಿಲ್ಲ. ಯಾಕ್ರಪ್ಪ? ಪಾದರಕ್ಷೆ ಸಹಿತ ಹಾಕೊಳ್ತಿದ್ದಿಲ್ಲ. ಹೊಲದಾಗಿ ನೇರ ಪ್ರವೇಶ ಮಾಡ್ಬೇಕಾಗಿತ್ತು ಅಂತಂದ್ರ ತಾಯಿ ನಿನಗೆ ನಮಸ್ಕಾರ ಅಂತ ತಿಳ್ಕೊಂಡು ಭೂಮಿ ತಾಯಿಗೆ ಹಣಿ ಮುಟ್ಟಿ ನಮಸ್ಕಾರ ಮಾಡಿ ಭೂಮಿಯೊಳಗೆ ಕಾಲಿಡ್ತಕ್ಕಂತ ಮಕ್ಕಳು ರೈತರು ಅವಾಗ ಇದ್ರು. ಈಗಂತ ಮಕ್ಕಳು ಬಹಳ ಕಡಿಮೆ ಆಗಿಬಿಟ್ರು. ಭೂಮಿ ಮೇಲಿನ ಪ್ರೀತಿ ಹೋತು, ಎತ್ತುಗಳ ಮೇಲಿನ ಪ್ರೀತಿ ಹೋತು. ಕುಂಟಿ ಕೂರ್ಗಿ ಏನೇನಿದ್ದು ಅಲ್ರಪ್ಪ, ಎತ್ತುಗಳು ಹೋಗೇ ಬಿಟ್ಟ, ಹೌದಲ್ರಪ್ಪ? ಎಲ್ಲ ದೇವದಂತ ಮಿಷನ್ ಬಂದ್ಬಿಟ್ಟ ನೋಡ್ರಿ. ಮಿಷನ್ ನೋಡೋದ್ರ ಕಾಲಿನ ಬಿತ್ತದು ತಡ ಇಲ್ಲ, ರಾಶಿ ಮಾಡುದು ತಡ ಇಲ್ಲ, ರಾಶಿಯಾಗಿ ಇನ್ನ 1 ತಾಸು ಆಗಿರುವುದಿಲ್ಲ, ಅವಕ್ ಮಾರ್ಕೊಂಡು ಬರುದು ತಡ ಇಲ್ಲ. ಅವಾಗ ನಿಟ್ಟು ಒತ್ತುದೇನು, ಪೂಜಾ ಮಾಡೋದೇನು, 4 ಮಂದಿ ಮುತ್ತೈದರನ್ನ ಕರೆಸಿ ಪೂಜಾ ಮಾಡಿಸುದು, ಉಡಿ ತುಂಬುದು, ಆ ಹಬ್ಬದ ಆನಂದ ಅನುಭವಿಸುದು. ಎಲ್ಲಿ ಹೋದು ದಿನಗೊಡ್ರಪ್ಪ ಅವೆಲ್ಲ? ಎಲ್ಲಿ ಹೋದು? ಯಾಕಂತಂದ್ರ ನಾವು ಬಹಳ ಅವಸರಕ್ಕೆ ಬಿದ್ದು ಬಿಟ್ಟಿವಿ. ಏನೇ ಇದ್ರು ಫಾಸ್ಟ್ ಸ್ಪೀಡ್ ಆಗ್ಬೇಕು. ತಾಳ್ಮೆ ಅನ್ನೋದು ನಾವು ಪೂರ್ತಿ ಕಳ್ಕೊಂಡ ಬಿಟ್ಟಿವಿ. ತಾಳ್ಮೆ ಅನ್ನೋದು ಏನೇ ಇದ್ರು ಬೇಗ ಬೇಗ ಅರ್ಜೆಂಟ್ ಅಂತಾರ ಅವ್ರು. ನಾ ಬಹಳ ಬಿಜಿ ಇದ್ದೀನಿ, ಅರ್ಜೆಂಟ್ ಅರ್ಜೆಂಟ್. ರೈತರು ಹಿಂಗ ಅಂದು ಹಿಂಗ ಮಾಡಿ ವ್ಯವಸ್ಥೆ ಕೆಟ್ಟು ಹೋಗ್ಬಿಟ್ಟದ. ಆದ್ರೆ ಹಿಂದ ಹಂಗಲ್ಲ. 8-9 ಗಂಟೆಕ ಮಲಗ್ತಿದ್ರು. ಬೆಳಿಗ್ಗೆ 3-3:30 ಎದ್ದು 4-4:15 ಆನಂದದಿಂದ ಲಿಂಗ ಪೂಜೆ ಮಾಡ್ಕೊಂತ ಇದ್ರ ಏನ್ ಆನಂದ್ರಪ್ಪ ಅದು, ಎಷ್ಟು ಆನಂದ. ಹೊತ್ತಾರೆ ಎದ್ದು ಅಗ್ಗವಣಿ ಪತ್ರಿ ಪುಷ್ಪವ ತಂದು ಹೊತ್ತು ಹೋಗದ ಮುನ್ನ ಪೂಜಿಸೋ ಲಿಂಗವ. ಏನ್ ಹೇಳ್ತಾರ ಬಸವಣ್ಣವರು? ಹೊತ್ತು ಹೋದ ಬಳಿಕ ನಿನ್ನನಾರು ಬಲ್ಲರು, ಹೊತ್ತು ಹೋಗದ ಮುನ್ನ ಮೃತ್ಯು ಮುಟ್ಟದ ಮುನ್ನ 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 ಪೂಜಿಸೋ ಕೂಡಲ ಸಂಗಮ ದೇವನ. ಯಾವ ವ್ಯಕ್ತಿ ಸೂರ್ಯ ಉದಯಕ್ಕಿಂತ ಮುಂಚೆ ಬೇಗ ಎದ್ದು ಆನಂದದಿಂದ ಶಿವ ಅಂತ ಶಿವಪೂಜೆ ಮಾಡ್ಕೊಳ್ತಾನ, ಅವನಿಗೆ BP ಬರುವುದಿಲ್ಲ, ಶುಗರ್ ಬರುವುದಿಲ್ಲ, ಹಾರ್ಟ್ ಅಟ್ಯಾಕ್ ಅಂತ ರೋಗ ಬರುವುದಿಲ್ಲ. ಅಗ್ದಿ ಮನಸ್ಸು ಚಲೋ ಇರ್ತದ, ಆರೋಗ್ಯನೂ ಚಲೋ ಇರ್ತದ. ಹೀಗಾಗಿ ಸಂಪತ್ತು ಕೂಡ ಬಹಳ 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 ಅವನಿಗೆ ಲಭಿಸ್ತದ ಅಂತ ತಿಳ್ಕೊಂಡು ನಸ್ಕಿನ ಜಾವದೊಳಗ ಎದ್ದು ಪೂಜಾ ಪುನಸ್ಕಾರ ಧ್ಯಾನ ಮೌನ ಜಪ ತಪ ಮಾಡ್ತಿದ್ರು. ಹೀಗಾಗಿ ಎಲ್ಲರೂ ಶಾಂತಿ ನೆಮ್ಮದಿಯಿಂದ ಇದ್ರು. ಆಗ ಈಗೇನು ಇಲ್ಲ ನೋಡ್ರಪ್ಪ, ಈಗೇನಿಲ್ಲ. ಬರೀ ಎಲ್ಲಿ ನೋಡ್ತೀವಿ ಬರೀ ದೆವ್ವ ಕಾಣ್ತಾವ ಅನ್ನಂಗ ಆಗ್ಬಿಟ್ಟೈತಿ. ಹೌದಲ್ರಿ? ಅದಕ್ಕೆ ನಮ್ಮ ತತ್ವ, ನಮ್ಮ ಆಚಾರ, ನಮ್ಮ ವಿಚಾರ ನಾವೆಂದಿಗೂ ಕೂಡ ಬಿಡಬಾರ್ದು. ಅದು ಪದ್ಧತಿ ಅಲ್ಲ, ಅದು ಪದ್ಧತಿ ಅಲ್ಲ. ಯಾವಾಗ 9 ಗಂಟೆಗೆ ಎಲ್ಲರೂ ಮಲ್ಕೊಂಡ್ ಬಿಟ್ರು ಮಹಾಮನೆಯೊಳಗ, ರಾತ್ರಿ ಹೆಚ್ಚು ಕಡಿಮೆ 1-2 ಗಂಟೆ ಆಗಿರ್ತಕ್ಕಂತಹ ಸಮಯ. ಕಳ್ಳನಾಗಿರ್ತಕ್ಕಂಥ ಭದ್ರ ಮೊದಲೇ ನೋಡ್ಕೊಂಡಿದ್ದ
ಬಸವಣ್ಣನವರು ವಿಶ್ರಾಂತಿ ಮಾಡ್ತಕ್ಕಂಥ ಕೋಣೆ ಎಲ್ಲಿ ಅದ ಅಂತ ತಿಳ್ಕೊಂಡು ನೋಡ್ಕೊಂಡಿದ್ದ. ಬಸವಣ್ಣವರು ಜಂಗಮರ ಎಲ್ಲ ಆರಾಧನೆಯನ್ನ ಮಾಡಿ 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 ಒಂದಿಷ್ಟು ದಣದು ಅವರು ಕೂಡ ವಿಶ್ರಾಂತಿ ಮಾಡಿದ್ರು. ಪಕ್ಕದೊಳಗ ಯಾರು ಮಲ್ಕೊಂಡಿದ್ದಾರೆ? ನೀಲಾಂಬಿಕೆ ತಾಯಿಯವರು, ಧರ್ಮ ಪತ್ನಿಯಾಗಿರ್ತಕ್ಕಂಥ ನೀಲಾಂಬಿಕೆಯವರು ಮಲ್ಕೊಂಡಿದ್ದಾರೆ. ಕಳ್ಳ ಹೆಜ್ಜೆಯನ್ನು ಇಡ್ತಾ 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 ಆ ಭದ್ರ ಯಾರ ಕೋಣೆಗೆ ಬಂದ? ಬಸವಣ್ಣನವರು ಕೋಣೆಗೆ ಬಂದ. ಆ ಕಡೆ ಒಂದು ದೀಪ ಉರಿಯಾಕತ್ತದ, ಈ ಕಡೆ ಒಂದು ದೀಪ ಉರಿಯಾಕತ್ತದ. ಆ ದೀಪಿನ ಬೆಳಕಿನೊಳಗ ಬಸವಣ್ಣನವರನ್ನ ನೀಲಾಂಬಿಕೆಯವರನ್ನ ನೋಡ್ದ ಕಳ್ಳನಾಗಿರ್ತಕ್ಕಂಥ ಭದ್ರ. ಯಾವ ರೀತಿಯಾಗಿ ಬೆಕ್ಕ ಹಾಲು ಕುಡಿಬೇಕಾಗಿತ್ತು ಅಂತಂದ್ರೆ ಸಾಕ್ಕೊಳಾಗ್ಲಾರ್ದಂಗ ಹೆಂಗ ನಿಧಾನವಾಗಿ ಬರ್ತದ, ಹಂಗ ಆ ಮಂಚದ ಹತ್ರ ಬಂದ. ನೋಡ್ತಾನ ಆ ನೀಲಾಂಬಿಕೆ ತಾಯಿಯವರು ಮಂಚದ ಮೇಲೆ ಮಲ್ಕೊಂಡಾರ. ಕಿವ್ಯಾಗಿರ್ತಕ್ಕಂಥ ಮುತ್ತಿನ ಓಲೆಗಳು ಫಳಫಳ ಅಂತ ಹೊಳೆಯಾಕತ್ತವ. ಅವನ್ನು ನೋಡಿರ್ತಕ್ಕಂಥ ಕಳ್ಳ ಭದ್ರ ಮನಸ್ಸಿನಾಗ ಅಂತಾನ, ನನ್ನ ಹೆಂಡತಿ ಹೇಳೋದ್ರೊಳಗ ಸುಳ್ಳಿಲ್ಲ, ನನ್ನ ಹೆಂಡತಿ ಆಶಾ ಮಾಡೋದ್ರೊಳಗ ತಪ್ಪಿಲ್ಲ. ಯಾಕ ಇಲ್ಲಿ ತನಕ ನಾ ಸಾವಿರ ಸಾವಿರ ಆಭರಣಗಳನ್ನು ನೋಡಿನಿ, ಇಂಥ ಸುಂದರವಾಗಿರ್ತಕ್ಕಂಥ ಆಭರಣ ನಾ ನೋಡೇ ಇಲ್ಲ. ಇವು ಕದ್ಕೊಂಡು ನನ್ನ ಒಯ್ದು ನನ್ನ ಹೆಂಡತಿಗೆ ಕೊಡ್ಬೇಕು ಅಂತ ತಿಳ್ಕೊಂಡು ಹಗರ್ಕಾಗಿ ಒಂದು ಬಿಚ್ಕೊಳ್ತಾನ, ಇನ್ನೊಂದು ಹಗರ್ಕಾಗಿ ಎರಡೂ ಬಿಚ್ಕೊಂಡು ಹೋಗಿದ್ರ ಮುಗ್ದ ಹೋತಿತ್ತು. ಆದ್ರ ಅತಿ ಆಶೆ ಅನ್ನೋದು ಬಹಳ ಕೆಟ್ಟ ನೋಡ್ರಿ ಮನುಷ್ಯಗೆ, ಹೌದಲ್ರಿ? ನೀಲಾಂಬಿಕೆಯ ಕೊಳ್ಳಲ್ಲಿ ಇರ್ತಕ್ಕಂಥ ಮಂಗಲ ಸೂತ್ರ ತಾಳಿ ಮಿರಿ 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 ಮಿಂಚಾಕತ್ತಿತ್ತು. ಹೆಂಗೂ ಗಾಢವಾಗಿರ್ತಕ್ಕಂಥ ನಿದ್ರೆಯೊಳಗದಾರ ಇಬ್ರು. ಹೆಂಗೂ ಕಿವಿಯನ್ನು ಕದ್ದೀನಿ, ಇನ್ನು ಕೊಳ್ಳಾರ ಕದಿಯೋದು ಏನು ದೊಡ್ಡದು ಅಂತ ತಿಳ್ಕೊಂಡು ಕೊಳ್ಳಾಗಿರ್ತಕ್ಕಂಥ ಮಂಗಲ ಸೂತ್ರ ಹಿಂಗ ಬಿಚ್ಕೊಳ್ಳಕತ್ತಿದ್ದ. ಎತ್ತರಾಗಿಬಿಡ್ತು ನೀಲಾಂಬಿಕೆಯವರಿಗೆ. ಕಣ್ಣು ತೆರೆದು ನೋಡ್ತಾರೆ ತಾಯಿ ನೀಲಾಂಬಿಕೆ. ಕಳ್ಳ ತನ್ನ ಕೊಳ್ಳಲ್ಲಿ ಇರ್ತಕ್ಕಂಥ ಮಾಂಗಲ್ಯದ ಸರವನ್ನ ಬಿಚ್ಕೊಳ್ತಾ ಇದ್ದಾನೆ. ಯಾವಾಗ ಕಳ್ಳನನ್ನು ನೋಡಿರ್ತಕ್ಕಂಥ ನೀಲಾಂಬಿಕೆ ಕಳ್ಳ 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 ಅಂತ ತಿಳ್ಕೊಂಡು ಕೂಗಿ ಬಿಟ್ಟಳು. ಪಕ್ಕದಲ್ಲಿ ಮಲಗಿಕೊಂಡಿರ್ತಕ್ಕಂಥ ಭಕ್ತಿ ಭಾಂಡಾರಿ ಬಸವಣ್ಣವರಿಗೆ ಎಚ್ಚರಾತು. ನೋಡ್ತಾರ, ಏನು ಕಳ್ಳ ಕಳ್ಳ ಅನ್ನಕತ್ತಿಯಲ್ಲ, ಎಲ್ಲಿ ನೀಲ, ಎಲ್ಲಿ ಕಳ್ಳದಾನ? ಅಷ್ಟರೊಳಗ ಈ ಕಳ್ಳ, ನಾನು ಸಿಕ್ಕಿಬಿದ್ದೆ, ನನ್ನ ಜೀವನನೇ ಮುಗೀತು, ನನ್ನ ಕಥಿನ ಮುಗೀತು. ಯಾಕ? ಕಲ್ಯಾಣ ರಾಜ್ಯದ ಪ್ರಧಾನಮಂತ್ರಿ ಬಸವಣ್ಣನವರು, ಪ್ರಧಾನಮಂತ್ರಿ ಕೈಯೊಳಗ ನೇರವಾಗಿ ಸಿಕ್ಕಿಬಿದ್ದೀನಿ ಅಂತಂದ್ರ ಬಹುತೇಕ ಇನ್ನು ನನ್ನ ಗಲ್ಲು ಶಿಕ್ಷಣೆ ವಿಧಿಸ್ತಾರ, ಮುಗಿತು ನನ್ನ ಕತಿ ಅಂತ ತಿಳ್ಕೊಂಡು ಒಂದು ಮೂಲ್ಯಾಗ ಗಡಗಡ ಗಡಗಡ ಅಂತ ನಡ್ಕೊಂತ ನಿಂತಿದ್ದ. ನಡ್ಕೊಂತ ಆವಾಗ ನೀಲಾಂಬಿಕೆ ಅವರು ಹೇಳ್ತಾರ, ನೋಡ್ರಿ ಇಲ್ಲಿ ನನ್ನ ಕಳ್ಳ, ನಾನು ಸುಳ್ಳಾಡಿದ್ರೆ ನೋಡ್ರಿ, ನನ್ನ ಕಿವಿಯಲ್ಲಿ ಇರ್ತಕ್ಕಂಥ ಆಭರಣಗಳು ಅವನ ಕೈಯಾಗದಾವ, ಕೊಳ್ಳಾಗಿರ್ತಕ್ಕಂಥ ತಾಳಿಯನ್ನು ಬಿಚ್ಕೊಳ್ಳಕತ್ತಿದ್ದ. ನನಗೆ ಎಚ್ಚರಾತು, ನೋಡ್ರಿ ಕಳ್ಳ ಇಲ್ಲಿ ಅದಾನಂತ ತಿಳ್ಕೊಂಡು ಯಾವಾಗ ನೀಲಾಂಬಿಕೆಯವರು ಆ ಕಳ್ಳನ ಕಡೆಗೆ ಕೈ ಮಾಡಿ ತೋರಿಸಿದಾಗ ಆ ಕಳ್ಳನನ್ನ ನೋಡಿರ್ತಕ್ಕಂಥ ಬಸವಣ್ಣವ್ರ ಅಂತಾರಂತ, ನೀಲಾ ಒಡನಿರ್ದ ಸತಿ ಎಂದು ನಂಬಿರ್ತೇನಯ್ಯ, ಕೈ ಹಿಡಿದ ಸಜ್ಜನೆ ಎಂದು ನೆಚ್ಚಿರ್ತೇನಯ್ಯ. ಅಯ್ಯೋ ಎನ್ನಯ್ಯನ ಕೈ ನೊಂದೀತು, ತೆಗೆದುಕೊಡಿಯಲ ಚಾಂಡಾಲಗಿತ್ತಿ. ಕಳ್ಳನ ಮನೆಗೊಬ್ಬ ಬಲುಗಳ್ಳ ಬಂದರೆ ಕೂಡಲ ಸಂಗಮನಲ್ಲದೆ ಮತ್ತಾರು ಮರುಳೇ. ಏನೇನಿಲ್ಲ, ಬಂದಿರ್ತಕ್ಕಂಥವನು ಕಳ್ಳ ಅಂತ ತಿಳ್ಕೊಂಡು ತೋರ್ಸಾಕತ್ತೀಯ, ಅವ ಕಳ್ಳ ಅಲ್ಲ. ನೋಡು ಕಣಿವೆ ಅದ, ವಿಭೂತಿ ಅದ, ಕೊರಳಾಗ ರುದ್ರಾಕ್ಷಿ ಅದಾವ, ಕೊರಳಾಗ ಲಿಂಗ ಅದ. ಅಂಗದ ಮೇಲೆ ಲಿಂಗ ಇದ್ದವರನ್ನೆಲ್ಲ ಸಂಗಮನಾಥನೆಂಬ ಭಾವ ಬಸವಣ್ಣಂಗೆ. ಬಸವಣ್ಣನ ಮನಸ್ಸು ಎಷ್ಟು ಪವಿತ್ರ, ಎಷ್ಟು ಪರಿಶುದ್ಧ, ಎಷ್ಟೊಂದು ಭಾವುಕ ಅಂತಂದ್ರೆ ಬಸವಣ್ಣ ಅವ ಕೊಲೆ ಮಾಡ್ತಕ್ಕಂಥ ಕೊಲೆಗಡಕನು ಕೂಡ ಬಂದಿದ್ರ ಅವನು ಕೊಳ್ಳಾಗ ಲಿಂಗ ಇದ್ರೆ ಸಾಕು, ಯಪ್ಪ ಶಿವ ನೀನಾ ಸಂಗಮನಾಥ ಅಂತ ತಿಳ್ಕೊಂಡು ಕೈ ಮುಗಿತಿದ್ರು ಬಸವಣ್ಣವರು. ಅಷ್ಟು ಲಿಂಗಧಾರಿಗಳನ್ನ ಕಂಡ್ರ ಬಸವಣ್ಣವರಿಗೆ ಆನಂದ, ಅಷ್ಟೊಂದು ಖುಷಿ. ಯಾವಾಗ ಆ ಕಳ್ಳನ ಕೊರಳಾಗ ಇರ್ತಕ್ಕಂಥ ಲಿಂಗವನ್ನ ನೋಡಿರ್ತಕ್ಕಂಥ ಬಸವಣ್ಣನವರು ಕಳ್ಳಗೆ ಬೈಲಿಲ್ಲ. ಯಾರಿಗೆ ಬೈಯಕತ್ತಾರ? ಹೆಂಡತಿನ ಬೈಯಕತ್ತಾರ. ಏನಂತ ಬೈಯಕತ್ತಾರ? ಒಡನಿರ್ದ ಸತಿ ಎಂದು ನಂಬಿರ್ದೇನಯ್ಯ, ಕೈ ಹಿಡಿದ ಸಜ್ಜನೆ ಎಂದು ನೆಚ್ಚಿರ್ತೇನಯ್ಯ. ನೀಲಾ, ನೀ ನನ್ನ ಅರ್ಧಾಂಗಿ, ನೀ ನನ್ನ ಧರ್ಮ ಪತ್ನಿ. ನಾನು ಮಾಡ್ತಕ್ಕಂಥ ಧರ್ಮದ ಕಾರ್ಯಗಳಲ್ಲಿ ನನಗೆ ಎಡಗೈಯಾಗಿ ಬಲಗೈಯಾಗಿ ಇಲ್ಲಿಯವರೆಗೆ ಬಹಳಷ್ಟು
ನನಗ ಸಹಾಯ ಸಹಕಾರ ಮಾಡ್ಕೊಂತ ಬಂದಿದಿ. ಆದ್ರ ನೀಲ ಇವತ್ತು ನೀ ಏನನ್ನಕತ್ತಿದಿ? ಬಂದಿರ್ತಕ್ಕಂಥ ಜಂಗಮನಿಗೆ ಕಳ್ಳ ಅಂತ ಕರಿಯಾಕತ್ತಿ. ನೋಡು ಅವ್ರ ಹಣಿ ಮೇಲೆ ವಿಭೂತಿ ಎಷ್ಟು ಚಂದ ಅದ, ಕೊರಳಾಗ ಎಷ್ಟು ಚಂದ ಲಿಂಗ ಕಟ್ಕೊಂಡಾರ. ಅವರು ಕಳ್ಳ ಅಲ್ಲ. ಯಾರ ನೀನು ಕಳ್ಳ ಅಂತ ಕರಿಯಾಕತ್ತಿದ್ದೀನಿಲ್ಲ, ಅವರು ಕಳ್ಳ ಅಲ್ಲ, ಬದಲಾಗಿ ನಾವೇ ಕಳ್ಳರು. ಯಾಕ? ಕಳ್ಳನ ಮನೆಗೊಬ್ಬ ಬಲು ಕಳ್ಳ, ನಾವೇ ಕಳ್ಳರು. ನಮ್ಗೆ ಎಷ್ಟು ಬೇಕೋ ಸಂಪತ್ತು ಅಷ್ಟೇ ಇಟ್ಕೊಳ್ಳೋದು ಬಿಟ್ಟು ಹೆಚ್ಚಿಗೆ ಇಟ್ಕೊಂಡಿರ್ತಕ್ಕಂಥವ್ರು ನಾವು ಕಳ್ಳರು. ನೋಡ್ರಿ ಬಸವಣ್ಣವ್ರು ಹೆಂಗಂತಾರ, ನಮ್ಗೆ ಅವಶ್ಯಕತೆ ಎಷ್ಟು ಬೇಕೋ ಅಷ್ಟೇ ಇರ್ಬೇಕು. ಹೆಚ್ಚಿಗೆ ನಾವು ಮಾಡ್ಕೊಂಡು ಗಳಿಸಿ ಇಟ್ಕೊಂಡ್ವಿ ಅಂತಂದ್ರ ಅದನ್ನು ಕೂಡ ಕಳ್ಳತನ ಇದ್ದಂಗ. ಅದಕ್ಕ ಕಳ್ಳನ ಮನೆಗೊಬ್ಬ ಬಲುಗಳ್ಳ ಬಂದರೆ ಕೂಡಲ ಸಂಗಮನಲ್ಲದೆ ಮತ್ತಾರು ಅವ ಸಾಕ್ಷಾತ್ ಕೂಡಲ ಸಂಗಮ ಅದಾನ. ಅವ ಏನ್ ಅಪೇಕ್ಷೆ ಮಾಡ್ಯಾನ ಅದನ್ನ ಕೊಟ್ಟು ಬಿಡು. ಅಲ್ರಪ್ಪ, ಅವ ಕೊಳ್ಳಾಗಿರ್ತಕ್ಕಂಥ ಮಂಗಲಸೂತ್ರ ಕದಿಯಾಕತ್ತಿದ್ದ. ಹುಚ್ಚಿ ನೀಲ, ಮಂಗಲಸೂತ್ರ ನಾನ ಇರ್ಬೇಕಾಗಿದ್ರ ಆ ಮಂಗಲಸೂತ್ರ ತಗೊಂಡು ಏನ್ ಮಾಡ್ತಿ? ಕೊಳ್ಳಾಗ ಒಂದು ಅರಿಶಿಣ ಕೊಂಬು ಕಟ್ಕೊಂಡ್ರು ಕೂಡ ಅದು ಮಂಗಲಸೂತ್ರ ಅನಿಸ್ತದ. ಅದಕ್ಕ ಜಂಗಮ ಆ ಬಂಗಾರದ ಮೇಲೆ ಆಸೆ ಮಾಡ್ಯಾನಂದ ಬಳಕ ಮೊದಲು ತೆಗೆದು ಕೊಟ್ಟು ಬಿಡು ಅಂತಾರ ಬಸವಣ್ಣವರು. ಯಾವಾಗ ತನಗ ಬೈಯುವುದು ಬಿಟ್ಟು, ತನಗ ಪಡೆಯುವುದು ಬಿಟ್ಟು, ತನಗ ಶಿಕ್ಷೆಯನ್ನು ಕೊಡೋದು ಬಿಟ್ಟು ತನ್ನ ಧರ್ಮಪತ್ನಿಯಾಗಿರ್ತಕ್ಕಂಥ ನೀಲಾಂಬಿಕೆ ಮೇಲೆ ಬಸವಣ್ಣನವರು ಸಿಟ್ಟಿಗೆದ್ರು, ಮನಸ್ಸು ನಾಚಿ ಬಿಡ್ತು ಕಳ್ಳನ ಮನಸ್ಸು. ಆವಾಗ ಭದ್ರ ಓಡೋಡಿ ಬಂದು ಬಸವಣ್ಣನವರ ಪಾದಗಳನ್ನ ಗಟ್ಟಿಯಾಗಿ ಹಿಡಿದು, ಯಪ್ಪ ಬಸವಣ್ಣ ಭಕ್ತಿ ಭಾಂಡಾರಿ, ಅವಾಗ ಬೈಬೇಡಪ್ಪ ನೀನು. ನೀಲಾಂಬಿಕೆ ತಾಯಿಯವರಿಗೆ ನೀ ಬೈಯಕ್ ಹೋಗ್ಬೇಡಪ್ಪ. ಅವು ಹೇಳ್ದಂಗ ನಿಜಾನೇ, ನಾವೊಬ್ಬ ಕಳ್ಳ ಇದ್ದಿದ್ದು ನಿಜಾನೇ. ನೋಡು, ನಿನ್ನ ಧರ್ಮ ಪತ್ನಿಯ ಕಿವಿಯಲ್ಲಿ ಇರ್ತಕ್ಕಂಥ ಈ ಓಲೆಗಳನ್ನು ಕದ್ದೀನಿ ನೋಡು. ಅವ ಹೇಳಿದ ಹಾಗೆ ಮಂಗಲಸೂತ್ರವನ್ನು ಕೂಡ ಕದಿತಾ ಇದ್ದೆ. ನಾನು ಕಳ್ಳ ಇದ್ದಿದ್ದೇ ನಿಜ. ಇಲ್ರಪ್ಪ, ನೀವು ಕಳ್ಳ ಅಲ್ಲ, ಸಾಕ್ಷಾತ್ ಕೂಡಲ ಸಂಗಮ ಅಂತಾರೆ. ಯಾರು? ಬಸವಣ್ಣವರು. ಅವಾಗ ಮತ್ತೆ ಕಳ್ಳ ಅಂತಾನ. ನಾನು ಯಾವ ಜಂಗಮನು ಅಲ್ಲ, ಸಂಗಮನು ಅಲ್ಲ. ನನ್ನ ಹೆಂಡತಿ ಈ ತಾಯಿಯ ಕಿವಿಯಲ್ಲಿ ಇರ್ತಕ್ಕಂಥ ಓಲೆಗಳನ್ನ ಅಪೇಕ್ಷೆ ಪಟ್ಟು ಕದ್ಕೊಂಡು ಬಾ ಅಂತ ಕಳಿಸಿದ್ದಕ್ಕ ನಾನು ಬಂದೀನಿ ಇಲ್ಲಿ. ನಿನ್ನ ಈ ಮಹಾಮನೆಯೊಳಗ ಯಾರ ಕೊಳ್ಳೊಳಗ ಲಿಂಗ ಇಲ್ಲ, ಅವರಿಗೆ ಪ್ರವೇಶ ಇಲ್ಲ ಅಂತ ತಿಳ್ಕೊಂಡು ಹಾದಿಯಲ್ಲಿ ಬಿದ್ದಿರ್ತಕ್ಕಂಥ ಒಂದು ಕಲ್ಲನ್ನ ನಾ ಕೊಳ್ಳಾಗ ಕಟ್ಕೊಂಡು ಬಂದೀನಿ. ಸುಳ್ಳಾಡಿದ್ರೆ ನೋಡು ಅಂತ ತಿಳ್ಕೊಂಡು ಕಟ್ಕೊಂಡು ಬಂದಿರತಕ್ಕಂಥ ಆ ಕಲ್ಲನ್ನ ಹಿಂಗ ಬಿಚ್ಚಿ ತೋರ್ಸಾಕ ಹೋಗ್ತಾನ. ಬಸವಣ್ಣನವರ ಪವಿತ್ರ ದೃಷ್ಟಿ ಆ ಕಲ್ಲಿನ ಮೇಲೆ ಬಿದ್ದಿದೆ ತಡ ಕಲ್ಲು ಹೋಗಿ ಲಿಂಗ ಆಗಿಬಿಟ್ಟದ. ಯಾವಾಗ ಕಲ್ಲು ಹೋಗಿ ಲಿಂಗ ಆತು, ಅವಾಗ ಬಸವಣ್ಣವ್ರ ಮತ್ತಂತಾರ, ಯಪ್ಪ ಜನ್ಮಮೂರ್ತಿಗಳೇ, ಯಪ್ಪ ಎಷ್ಟು ಒಳ್ಳೆಯವರಪ್ಪ ನೀವು, ಎಷ್ಟು ಪರಿಶುದ್ಧರಪ್ಪ, ಎಷ್ಟು ದೊಡ್ಡ ಮಹಾನುಭಾವರಪ್ಪ ನೀವು. ಹಾದ್ಯಾಗ ಬಿದ್ದಿರ್ತಕ್ಕಂಥ ಕಲ್ಲನ್ನ ನೀವು ಲಿಂಗ ಅಂತ ಕೊಟ್ಕೊಂಡು ಬಂದಿರಲ್ಲ, ಎಷ್ಟು ದೊಡ್ಡವ್ರಪ್ಪ ನೀವು, ಬಹಳ ದೊಡ್ಡವರು. ಯಾಕ ಅಂತಂದ್ರ ಎಷ್ಟೋ ಜನ ಲಿಂಗವಂತರು ಕೊಳ್ಳಾಗಿರ್ತಕ್ಕಂಥ ಲಿಂಗವನ್ನೇ ಕಲ್ಲ ಅಂತ ತಿಳ್ಕೊಂಡು ಗೂಟಕ್ಕೆ ಹಾಕಿದವ್ರು ಅದಾರಪ್ಪ. ಹೌದಲ್ಲ? ನೋಡ್ರಿ ಬಸವಣ್ಣವ್ರ ಮಾತು ಕೇಳ್ರಿ, ಎಷ್ಟು ಅದ್ಭುತ ಅದಾವ. ಯಪ್ಪ, ಹಾದ್ಯಾಗ ಬಿದ್ದಿರ್ತಕ್ಕಂಥ ಕಲ್ಲನ್ನ ನೀ ಲಿಂಗ ಅಂತ ಕಟ್ಕೊಂಡು ಬಂದಿದಿ. ಆದ್ರೆ ಲಿಂಗಾಯತರು ಕೊಳ್ಳಾಗಿರ್ತಕ್ಕಂಥ ಲಿಂಗವನ್ನೇ, ಗುರು ಕಟ್ಟಿರ್ತಕ್ಕಂಥ ಲಿಂಗವನ್ನೇ, ಇಂಥ ಸದ್ಗುರುಗಳು ಕೊಟ್ಟಿರ್ತಕ್ಕಂಥ ಆ ಇಷ್ಟಲಿಂಗವನ್ನೇ ಕಲ್ಲ ಅಂತ ತಿಳ್ಕೊಂಡು ತೆಗೆದು ಮಗದವ್ರು ಎಷ್ಟೋ ಜನ ಆದಾರಪ್ಪ. ಅದಕ್ಕ ನೀ ಬಹಳ ದೊಡ್ಡವ ಅಂತ ತಿಳ್ಕೊಂಡು ಬಸವಣ್ಣನವ್ರು ಅವರನ್ನು ಶರಣಾರ್ಥಿ ಅಂತಾರ. ಅಂದಿನಿಂದ ಆ ಭದ್ರ ಕಳ್ಳ ಇಂಥ ಭಕ್ತಿ ಭಾಂಡಾರಿ ಬಸವಣ್ಣನ ಕೃಪೆಯಿಂದ ನಾನು ಲಿಂಗವನ್ನು ಪಡ್ಕೊಂಡೆ. ನನ್ನಲ್ಲಿ ಇರ್ತಕ್ಕಂಥ ಆ ಅವಗುಣಗಳು, ದುಷ್ಟಗುಣಗಳೆಲ್ಲ ಹೋದು ಅಂತ ತಿಳ್ಕೊಂಡು ಕಲ್ಯಾಣದೊಳಗೆ ಒಬ್ಬ ಶರಣನಾಗಿ ಬದುಕುದ ಅಂತ ತಿಳ್ಕೊಂಡು ನಾವು ಕಲ್ಯಾಣದ ಚರಿತ್ರೆಯಲ್ಲಿ ಕೇಳ್ತೀವಿ. ಬಸವಣ್ಣ ಅಂತಂದ್ರೆ ಇದು. ನಿನ್ನೆ ಒಬ್ಬ ಕೊಲೆಗಡುಕನಾಗಿರ್ತಕ್ಕಂಥ ಚೂರಿ ಚಿಕ್ಕಣ್ಣನನ್ನ ಪರಿವರ್ತನೆ ಮಾಡ್ದ. ಸುಖದ ಸುಪ್ಪತ್ತಿನಲ್ಲಿ ಬೆರಿತಕ್ಕಂಥ ಒಬ್ಬ ಕಾಶ್ಮೀರ ದೇಶದ ಮಹಾದೇವ ಭೂಪಾಲನನ್ನ ಪರಿವರ್ತನೆ ಮಾಡ್ದ. ಇವತ್ತು ಒಬ್ಬ ಕಳ್ಳನನ್ನ ಯಾವ ರೀತಿಯಾಗಿ ಪರಿವರ್ತನೆಯನ್ನಾಗಿ ಮಾಡ್ದ. ಹಾದಿಯಲ್ಲಿ ಬಿದ್ದಿರ್ತಕ್ಕಂಥ ಕಲ್ಲನ್ನೇ ಲಿಂಗ ಅಂತ ಕಟ್ಕೊಂಡು ಬಂದಿರತಕ್ಕಂಥ ಒಬ್ಬ ಕಳ್ಳ ಯಾವಾಗ ಬಸವಣ್ಣನ ದೃಷ್ಟಿ ಬಿದ್ದಿದೆ ತಡ ಅದು ಲಿಂಗವಾಯಿತು. ಬಸವಣ್ಣವ್ರು ಹೇಳಿದ ಖರೆ ಐತೇನಿಲ್ರಪ್ಪ? ಇಲ್ಲಿ ನೋಡಿದ್ರೆ ಎಲ್ಲಾ ಜಾತಿಯವರಿದ್ದೀರಿ, ಎಲ್ಲಾ ಜನಾಂಗದವರಿದ್ದೀರಿ. ನಿಮ್ಮನ್ನು ಕಂಡು ನಮಗೆ ಬಹಳ ಅಭಿಮಾನ ಅದ, ಬಹಳ ಪ್ರೀತಿ ಅದ.
ಆದ ಯಾರು ಲಿಂಗವಂತರು ಅಂತ ಹೇಳಿ ಅದಿರಿ, ಇಲ್ಲಿ ಯಾರು ಲಿಂಗಾಯತರು ಅಂತ ಹೇಳಿ ಅದಿರಿ, ಅವ್ರಿಗೊಂದ್ ಎರಡು ಮಾತು ಹೇಳ್ತೀನಿ. ಏ ತಮ್ಮನಿ ಯಾರು ಅಂತ ಕೇಳ್ತೀವಿ ನಾವು. ಅಪ್ಪರ ನಾವು ಲಿಂಗಾಯತರಿ ಇಟ್ಟು ಬಾಯಿ ತೆಗೆದು ಹೇಳ್ತಾರ. ಏನಂತ? ಲಿಂಗಾಯತರಿ. ತಮ್ಮ ಲಿಂಗ ಎಲ್ಲೈತ ಕೇಳ್ಬೇಡ್ರಿ ಅಪ್ಪ ಅವ್ರ. ಯಾವಾಗ ಹುಟ್ಟಿದ 5 ದಿವಸಕ್ಕೂ ಅದೇನು ಐದೇಶಿ ಅಂತ ತಿಳ್ಕೊಂಡು ಏನು ಲಿಂಗ ಕಟ್ತಾರ, ಕಟ್ಟಿ ಆಗೇನು ತೆಗೆದು ಇಟ್ಟು ಬಿಡ್ತಾರ. ಮತ್ತ ಆ ಲಿಂಗ ಯಾವಾಗ ಭೇಟಿ ಆಗುದು ಇವರಿಗೆ? ಕುಣ್ಯಾಗಿಟ್ಟಾಗ. ಈಗಿನ ಲಿಂಗಾಯತರ ಪರಿಸ್ಥಿತಿ ಹೇಳಕತ್ತೀನಿ ನಾನು ನಿಮ್ಗೆ. ನನ್ನ ಮಾತು ಸ್ವಲ್ಪ ಬಿರುಸು ಅನಿಸ್ಬೋದು ನಿಮ್ಗೆ, ನನ್ನ ಮಾತು ನಿಮ್ಗೆ ಕೆಲವೊಂದು ನೋವು ಅನಿಸ್ಬೋದು, ಆದ್ರೆ ಇದ್ದ ಮಾತು ಹೇಳಕತ್ತೀನಿ. ಇಷ್ಟು ಜನ ಕುಂತಿರಲ್ರಿಪ್ಪ, ಯಾರ ಕೊಳ್ಳಾಗ ಲಿಂಗ ಅದ ಕೈ ಎತ್ತರಿ. ಸುಳ್ಳಗಳು ಎತ್ತಬಾರ್ದ. ಮೆತ್ತ ಮ್ಯಾಲ ಎತ್ತಿದ ಕೈ ಹಂಗ ನಿಂದಿರ್ತೈತಿ ನೋಡ, ಮತ್ತೆ ಕೆಳಗೆ ಇಳಿಸಕ ಬರುದೇ. ಬಸವಣ್ಣ ನಾಣಿ. ಮತ್ ನೋಡ್ರಿ, ಪರೀಕ್ಷೆ ಮಾಡೋರು ಇದ್ರ ಮಾಡ್ರಿ. ಎಷ್ಟು ಮಂದಿ ಕಾಣಕತ್ತೈತಿ? 4-5 ಮಂದಿ, ಒಂದು 10-12 ಮಂದಿ, ಹೆಚ್ಚು ಕಡಿಮೆ 1,500-2,000 ಜನ ಆದ್ರಿ. ಈ 2,000 ಜನರೊಳಗೆ ಬಹಳ ಆದ್ರೆ ಒಂದು 25 ಮಂದಿ, 25ರಿಂದ 30 ಮಂದಿ ಕೊಳ್ಳಾಗ ಲಿಂಗ ಅದಾವಂತ ನೀವು ಕೈ ಎತ್ತಿ ನನಗೆ ಹೇಳಕತ್ತೀರಿ. ಲಿಂಗಾಯತರು ಅಂತಂದ್ರೆ ಯಾರು? ಲಿಂಗಾಯತರ ಹೊಟ್ಟಿಯೊಳಗೆ ಹುಟ್ಟಿದ್ದಕ್ಕ ಲಿಂಗಾಯತರು ಅಂತ ಕರೀತಾರೇನ? ಏನ್ರಿಪ್ಪ ಇವ ಅಜ್ಜರ್ ದಯ ಮಾಡ್ಸಕತ್ತಾರೆ. ಜೋರಾದ ಚಪ್ಪಾಳೆಯೊಂದಿಗೆ ಸ್ವಾಗತ ಮಾಡ್ರಿ. ಕಾರ್ಯಕ್ರಮ ಸನಿ ಬಂತು. ಹಿಂಗಾಗಿ 1 ಅಲ್ಲ 2 ಅಲ್ಲ 108 ಕಾರ್ಯಗಳು. ನಿಡಸೋಸಿಯ ಜಗದ್ಗುರು ಮಹಾಸನ್ನಿಧಿಯವರು ಬಾಗಲಕೋಟೆಗೆ ದಯಮಾಡಿಸಿದ್ದಾರೆ. ಇವತ್ತೇ ಪತ್ರಿಕೆ ಬಂದಾವ. ಅವ್ರಿಗೆ ಹೋಗಿ ಆಮಂತ್ರಣ ಕೊಟ್ಟು ಬರ್ಬೇಕು ಅಂತ ತಿಳ್ಕೊಂಡು ನಮ್ಮ ಮುಂಡರಗಿಯ ಕಿರಿಯ ಜಗದ್ಗುರು ಮಹಾಸನ್ನಿಧಿಯವರು ಮತ್ತು ನಮ್ಮ ಅಜ್ಜಾರ ಆಮಂತ್ರಣವನ್ನು ಕೊಟ್ಟು ಬಂದಿದ್ದಾರೆ. ಪಾಪ ವಿಶ್ರಾಂತಿ ಅನ್ನೋದೇ ಇಲ್ಲ ಅಜ್ಜಾರಿಗೆ. ರಾತ್ರಿ 1-1:30 ಮಲ್ಕೊಳ್ತಾರ. ಮತ್ತೆ ನಸ್ಕಿನೊಳಗ 3:30-4 ಗಂಟೆಗೆ ಎದ್ದು ಶಿವಪೂಜಾ ಮುಗಿಸ್ಕೊಂಡು ಮತ್ತೆ ಧರ್ಮ ಜಾಗೃತಿ ಯಾತ್ರೆಗೆ ಹೊರಡ್ತಾರ. ಹೀಗಾಗಿ ಸಮಾಜ ಸೇವೆ, ಊರು ಚೆನ್ನಾಗಿರ್ಬೇಕು, ನನ್ನ ಭಕ್ತರು ಚೆನ್ನಾಗಿರ್ಬೇಕು, ಭಕ್ತರಿಗೆ ಬಸವ ಪುರಾಣದಿಂದ 4 ಒಳ್ಳೆಯ ವಿಚಾರಗಳನ್ನು ಮುಟ್ಟಿಸ್ಬೇಕು ಅಂತ ತಿಳ್ಕೊಂಡು ನಿಮ್ಮ ಸಲುವಾಗಿ ಹಗಲು ರಾತ್ರಿ ಸಮಾಜ ಸೇವೆ ಮಾಡಕತ್ತಾರಲ್ಲ ನಮ್ಮ ಅಜ್ಜಾರು, ಅಮೀನ್ಗಢ ಅಜ್ಜಾರು. ಜೋರಾದ ಚಪ್ಪಾಳೆಯೊಂದಿಗೆ ಅವರನ್ನು ನಾವು ಪ್ರೀತಿಯಿಂದ ಗೌರವಿಸೋಣ. ವಿಷಯ ಎಲ್ಲಿಗೆ ಬಂದಿತ್ರಿವ? ಲಿಂಗಾಯತರು. ಯಾರು ಲಿಂಗಾಯತರು? ವಿದ್ಯಾ ಇದ್ದವನಿಗೆ ವಿದ್ಯಾವಂತ ಅಂತ ಕರೀತಾರೆ. ತಿಳ್ತಂಗಿ ವಿದ್ಯಾ ಇದ್ದಾವ ವಿದ್ಯಾವಂತ, ಬುದ್ಧಿ ಇದ್ದಾವ ಯಾವ್ದೋ ಸಿನಿಮಾ ನೋಡ್ರಿ ಬುದ್ಧಿವಂತ, ಅದು ನೆನಪು ಮಾಡ್ಕೊಳಕ್ ಹೋಗ್ಬೇಡ್ರಿ. ವಿದ್ಯಾ ಇದ್ದಾವ ವಿದ್ಯಾವಂತ, ಬುದ್ಧಿ ಇದ್ದಾವ ಬುದ್ಧಿವಂತ, ಸಿರಿ ಇದ್ದಾವ ಶ್ರೀಮಂತ, ಲಿಂಗ ಇದ್ದಾವ. ಯಾರು ಕೊಳ್ಳಾಗ ಲಿಂಗಿಲ್ಲ ಅವ್ರು ಯಾರು? ನಮಗೂ ಗೊತ್ತಿಲ್ಲ, ನಿಮಗೂ ಗೊತ್ತಿಲ್ಲ. ಲಿಂಗಾಯತರ ಹೊಟ್ಟೆಯಾಗ ಹುಟ್ಟಿದ ಮಾತ್ರಕ್ಕೆ ಯಾರು ಲಿಂಗಾಯತರಾಗುವುದಿಲ್ಲ. ಒಬ್ಬ ಬೇಡ್ರವ, ಬಹಳ ಚಂದ ಐತಿ, ಲಕ್ಷ ಕೊಟ್ಟು ಕೇಳ್ರಿ. ಒಬ್ಬ ಬೇಟೆಯಾಡ್ತಕ್ಕಂಥ ಬೇಡ ಇವತ್ತು ನಾ ಹುಲಿನ ಕೊಲ್ಲಬೇಕು ಅಂತ ತಿಳ್ಕೊಂಡು ಬಹಳ ಗಟ್ಟಿ ಧೈರ್ಯ ಮಾಡಿ ಘೋರವಾಗಿರ್ತಕ್ಕಂಥ ಕಾಡು ಹಕ್ಕಿ ಬಿಟ್ಟ. ಹುಲಿ ಇರ್ತಕ್ಕಂಥ ಕಾಡದು, ಏನ ಆಗ್ಲಿ ಇವತ್ತು ಹುಲಿನ ಬೇಟೆ ಆಡಬೇಕು ಅಂತ ತಿಳ್ಕೊಂಡು ಹೋದ ಹೋದ ಹೋದ. ನಿಜವಾಗ್ಲೂ ಕೂಡ ಎದುರಿಗೆ ಒಂದು ಹುಲಿ ಬಂದೇ ಬಿಡ್ತು. ಯಾವಾಗ ಹುಲಿ ಬಂದು ಬಿಡ್ತು, ಹೆಂಗು ಹುಲಿ ಬಂತು, ಇದನ್ನ ಕೊಲ್ಲಬೇಕು ಅಂತ ತಿಳ್ಕೊಂಡು ಹಿಂಗ ಹೆಗಲು ಮುಟ್ಟು ಹಿಂಗ ನೋಡ್ಬೇಕು ಅಂತ ತಿಳ್ಕೊಂಡು ಹಿಂಗ ಹೆಗಲು ಮುಟ್ಕೊಂಡು ನೋಡ್ದ, ಬಂದೂಕ ಮರ್ಯಾಗ ಮರ್ತು ಬಂದ್ಬಿಟ್ಟ. ಹೆಂಗ್ ಮಾಡ್ತೀರಿ ಈಗ? ಹುಲಿನ ಕೊಲ್ಲಬೇಕು ಅಂತ ಬಂದಾನ, ಹುಲಿ ಎದುರಿಗೆ ಬಂದಾದ, ಹೆಗಲಿಗೆ ಹಾಕೊಂಡಿದ್ದು ಬಂದೂಕ ತೆಗಿಬೇಕು ಅಂತ ನೋಡ್ತಾನ, ಬಂದೂಕ ಮರ್ತು ಬಂದ್ಬಿಟ್ಟಾನ. ಥಂಡಗಾಗ್ಬಿಟ್ಟ, ಕೈಕಾಲು ನಡಗಾಕ್ ಶುರು ಆಗ್ಬಿಟ್ಟು. ಹೆಂಗ ಮಾಡ್ಬೇಕು? ನಾ ಕೊಲ್ಬೇಕು ಒಂದು, ಇಲ್ಲಾದ್ರೆ ಅದು ನನಗೆ ಕೊಲ್ತದ, ಹೆಂಗಾರ ಮಾಡ್ಲಿ ಅಂತ ತಿಳ್ಕೊಂಡು ಅತ್ತಾಗಿತ್ತಾಗ ಏನಾರ ಉಪಾಯ ಮಾಡ್ಬೇಕು ಅಂತ ತಿಳ್ಕೊಂಡು ಕೈ ಹಿಂಗ ಎದಿ ಮೇಲೆ ಬಂತು. ಜೇಬಿತ್ತು, ಕಿಶ ಇತ್ತು. ಆ ಕಿಶಾದಾಗ ಒಂದು ಕಾಗದ ಇದ್ದಂಗಿತ್ತು. ಏನಾರ ಐತಿ ಅಂತ ತಿಳ್ಕೊಂಡು ಹಿಂಗ ತೆಗೆದು ನೋಡ್ದ, ಬಂದೂಕಿನ ಲೈಸೆನ್ಸ್ ಇತ್ತು, ಲೈಸೆನ್ಸ್. ಆ ಲೈಸೆನ್ಸ್ ಕೈಯಾಗ ತಗೊಂಡು ಹುಲಿಗಂತಾನ ಎದುರುಗಡೆ ಬರ್ತಕ್ಕಂಥ ಹುಲಿಗೆ, ಏ ಹುಲಿ, ನನ್ನ ಕಡೆಗೆ ಬರಾಕ್ ಹೋಗ್ಬೇಡ, ಬಂದೆ ಅಂದ್ರೆ ನಿನಗೆ ನಾ ಸುಟ್ಟ ಬಿಡ್ತೀನಿ, ಲೈಸೆನ್ಸ್ ನೋಡು, ಲೈಸೆನ್ಸ್ ಕಾಣಿಸ್ತೈತ್ರಿ ಅದು. ಅವಾಗ ಹುಲಿ ಅಂತ ಐತಂತ, ಏ ಬುದ್ಧಿಗೇಡಿ,
ಏ ಬುದ್ಧಿಗೇಡಿ, ನಿನ್ ಲೈಸೆನ್ಸ್ ತಗೊಂಡು ನಾ ಏನ್ ಮಾಡ್ಲೋ? ನನಗ ಲೈಸೆನ್ಸ್ ಕೊಲ್ಲುವುದಿಲ್ಲ, ಬಂದೂಕು ಕೊಲ್ತದ. ಬಂದೂಕ್ ಎಲ್ಲೈತಿ ತೋರ್ಸು, ನಾ ಓಡಿ ಹೋಗ್ತೀನಿ ಅಂತ ತಿಳ್ಕೊಂಡು ಆ ಹುಲಿ ಅಂತೈತೆ ಅಂತ. ಹಂಗ ಲಿಂಗಾಯತ ಅನ್ನೋದು ಇದು ಲೈಸೆನ್ಸ್ ಇದ್ದಂಗದ, ಲಿಂಗ ಅನ್ನೋದು ಬಂದೂಕು ಇದ್ದಂಗದ. ಬಂದೂಕು ಕೊಳ್ಳಾಗ ಹಾಕುವರಿ. ಲಿಂಗ ಎಂಬತಕ್ಕಂಥದ್ದು ಅದು ಎದಿ ಮ್ಯಾಲ ಇತ್ತು ಅಂತಂದ್ರೆ ಪಾಪ ಎಂಬತಕ್ಕಂತ ಹುಲಿ, ಆ ಸಿಂಹ, ಕ್ರೂರ ಪ್ರಾಣಿಗಳು ಓಡಿ ಹೋಗ್ತವ. ಭೂತ ಪಿಶಾಚಿ ಅದು ಇದು. ಲಿಂಗ ಅನ್ನೋದು ಬಹಳ ಶ್ರೇಷ್ಠ ಐತ್ರಿವಾ. ಹೆಸರಿಗೆ ನಾವು ಲಿಂಗಾಯತರಾಗಿ ಏನು ಉಪಯೋಗ ಇಲ್ಲ, ಏನು ಉಪಯೋಗ ಇಲ್ಲ. ಯಾಕ ಅಂತಂದ್ರ ಮೈಗಡ್ರಾಗ್ಬಿಟ್ಟಿವಿ ನಾವು. ಇವತ್ತು ನೋಡ್ರಿ, ನಾವು ಇಸ್ಲಾಂ ಧರ್ಮದವರನ್ನು ಕಲಿಬೇಕು ನಾವು. ಅವರಿಗೆ ನಮಾಜ್ ಮಾಡುವುದಂದ್ರೆ ಎಷ್ಟು ಪ್ರೀತಿ, ಖುರಾನ್ ಓದುವುದು ಅಂದ್ರೆ ಎಷ್ಟು ಪ್ರೀತಿ, ಜಕಾತ್ ಕೊಡುವುದು ಅಂತಂದ್ರೆ ಎಷ್ಟು ಪ್ರೀತಿ, ಮಕ್ಕಾ ಮದೀನಾಕ್ಕೆ ಹೋಗಿ ಪ್ರಾರ್ಥನಾ ಮಾಡಿ ಬರುವುದು ಅಂತಂದ್ರೆ ಎಷ್ಟು ಪ್ರೀತಿ, ತಮ್ಮ ಧರ್ಮವನ್ನ ಉಳಿಸ್ಬೇಕು ಬೆಳೆಸ್ಬೇಕು ಅನ್ನೋದು ಎಷ್ಟು ಅಭಿಮಾನ, ಎಷ್ಟು ಪ್ರೀತಿ. ಅವರನ್ನು ನೋಡಿ ನಾವು ಕಲಿಬೇಕು. ನಮಗ ಹಣಿ ಮೇಲೆ ವಿಭೂತಿ ಹಚ್ಕೊಳಕ್ ನಾಚಿಕೆ ಬರ್ತದ, ಕೊಳ್ಳಾಗ ರುದ್ರಾಕ್ಷಿ ಲಿಂಗ ಹಾಕೊಳ್ಳಕ ನಾಚಿಕೆ ಬರ್ತದ, ಯವಾ ಶರಣು ಶರಣಾರ್ಥಿ ಅಂತ ಅನ್ನಕ್ಕೂ ನಾಚಿಕೆ ಬರ್ತದ. ಮನ್ಯಾಗ ದೇವರು ಹುಯ್ಯಟ್ಟು ಜಗಲಿ ತುಂಬಾ ದೇವ್ರು ತಂದಿಟ್ಟಿರ್ತೀರಿ, ಎಲ್ಲೆಲ್ಲಿ ಹೋಗ್ತೀರಿ ಎಲ್ಲದು ಒಂದು ತಂದ ತರುದ ಪೂಜೆ ಮಾಡಕ್ಕ ನೀ ಮಾಡು. ಮನ್ಯಾಗ ದೇವ್ರ ಪೂಜೆ ಮಾಡೋ ಸಲುವಾಗಿ ಜಗಳ ಮನ್ಯಾಗ. ತರಯಾಳಿಗೆ ಹುರುಪು ಹುಮ್ಮಸ್ಸಿನಿಂದ ತರುದು, ಪೂಜೆ ಮಾಡಕ್ ಬ್ಯಾಸರಾಗಿ ಒಂದ್ ಚೀಲಾಗ ಹೋಯ್ತು ಹೊಳ್ಯಾಗ ಹೋಗಿದ್ ಬಂದ್ಬಿಡುದು ಒಂದ್ ದಿವ್ಸ. ನಮ್ಮ ಪರಿಸ್ಥಿತಿ ಇಲ್ಲಿಗೆ ಬಂದದ. ತಂಗಿ, ನಾ ಯಾಕೆ ಹೇಳಕತ್ತೀನಿ ಅನ್ನೋದು ಅರ್ಥ ಮಾಡ್ಕೊಳ್ರಿ. ಧರ್ಮ ಉಳಿದ್ರ ನೀವು ಉಳಿತೀರಿ, ಧರ್ಮ ಉಳಿಲಿಲ್ಲ ಅಂತಂದ್ರೆ ಯಾರು ಕೂಡ ಉಳಿಯಕ್ ಸಾಧ್ಯ ಇಲ್ಲ. ಧರ್ಮೋ ರಕ್ಷತೆ ರಕ್ಷಿತ. ಅದಕ್ಕ ಬಸವಾದಿ ಶಿವಶರಣರು ನಮ್ಗೆ ಏನು ಕಲಿಸಿ ಕೊಡ್ತಾರ ಅಂತಂದ್ರ, ತಮ್ಮ ಹೊತ್ತಾರ ಎದ್ದು ಹಗ್ಗವಣಿ ಪತ್ರಿ ಪುಷ್ಪವ ತಂದು ಹೊತ್ತು ಹೋಗದ ಮುನ್ನ ಪೂಜಿಸೋ ಲಿಂಗವ. ಹೊತ್ತು ಹೋಗದ ಮುನ್ನ ಅಂತಂದ್ರ 4 ಮಂದಿ ಹೊತ್ಕೊಂಡು ಹೋಗೋದಕ್ಕಿಂತ ಮೊದ್ಲೇ ಆದ್ರೆ ಪೂಜೆ ಮಾಡೋ ಮಾರಾಯ, ಅಂದ್ರೆ ನಿನ್ನ ಜನ್ಮ ಕಲ್ಯಾಣ ಆಗ್ತದ ಅಂತ ತಿಳ್ಕೊಂಡು 2 ಬಗೆಯೊಳಗೆ 2 ಅರ್ಥದೊಳಗೆ ನಮಗೆ ಹೇಳ್ತಾರೆ. ಯಾವ ಹೊತ್ತು ಹೋಗೋದು ಮುನ್ನ, ನಿನ್ನ ಆಯುಷ್ಯ ಅನ್ನೋದು ಒಂದು. ಬೆಳಿಗ್ಗೆ ಸಮಯ ಆಗೋದಕ್ಕಿಂತ ಮುಂಚೆ ನೀನು ಲಿಂಗ ಪೂಜೆ ಮಾಡ್ಕೊಂಡು ನಿನ್ನ ಜನ್ಮ ಉದ್ಧಾರ ಮಾಡ್ಕೊಂಡು ತಿಳ್ಕೊಂಡು ಶರಣರು ಹೇಳ್ತಾರೆ. ಹಿಂಗ ಒಂದಲ್ಲ ಎರಡಲ್ಲ ಅನೇಕ ಅನೇಕ ದೃಷ್ಟಾಂತಗಳು ಕಥೆಗಳು ಬಸವ ಪುರಾಣದೊಳಗೆ ಬರ್ತದ. ಇನ್ನ ಸಮಯ ನಮ್ಮದು ಮುಗಿಯಾಕ ಬಂತು. ಈಗಾಗಲೇ 8 ಗಂಟೆ 40 ನಿಮಿಷ. ಇವತ್ತು ನೋಡ್ರಿ ಎಷ್ಟು ಜನ ನೀವೆಲ್ಲರೂ ಬಂದಿದ್ದೀರಿ. ಯರಿಗೋನಾಳದಿಂದ ಅಜ್ಜರ್ ತುಲಾಭಾರ ಮಾಡೋರದಿರಿ, ಬಸವ ಬುತ್ತಿ ತಂದಿರಿ, ಅನೇಕ ಜನ ಅನೇಕ ರೀತಿಯಿಂದ ಸೇವೆ ಮಾಡ್ತಕ್ಕಂಥವ್ರದಿರಿ. ಇಷ್ಟ ಸ್ವಲ್ಪ ಬೇಗ ಬಂದ್ರ ಬಹಳ ಖುಷಿ ಆಗ್ತದೆ ಎಂಬತಕ್ಕಂಥ ಮಾತನ್ನು ಹೇಳ್ತಾ, ಇವತ್ತು ಬೆಳಿಗ್ಗೆ ಗುರುವಿನ ನಡೆಗೆ ಭಕ್ತರ ಕಡೆಗೆ, ಗುರುವಿನ ನಡೆ ಭಕ್ತರ ಕಡೆ ಎಂಬತಕ್ಕಂಥ ಒಂದು ಧರ್ಮ ಜಾಗೃತಿ